ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಗುರುಗಳನ್ನ ಮಾತಾಡ್ಸೋಣ. ನಮಸ್ಕಾರ ಗುರುಗಳೇ, ಇದೊಂದು ಸ್ಪೆಷಲ್ ಎಪಿಸೋಡ್ ಅಂತಲೇ ಹೇಳ್ಬೋದು. ಏನು ಅಂತ ಹೇಳಿದ್ರೆ, ವಿಷ್ಣುವಿನ ದಶಾವತಾರದಲ್ಲಿ ಒಂದು ಕೂರ್ಮಾವತಾರ ಕೂಡ ಒಂದು. ಇದ್ರ ಬಗ್ಗೆ ನಾನು ತಿಳ್ಕೊಬೇಕು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಈ ಕೂರ್ಮಾವತಾರ ಅಂತ ಹೇಳಿದ್ರೆ ಏನು, ಅದ್ರ ಜೊತೆಗೆ ಈ ಮನೆಗಳೆಲ್ಲ ಇಟ್ಟಿರ್ತಾರೆ, ಸಣ್ಣ ಪುಟ್ಟದಾಗಿ ಆಮೆಗಳನ್ನ ತಂದು ಇಟ್ಟಿರ್ತಾರೆ. ಅದನ್ನ ಕೆಲವರು ನೀರೊಳಗೆ ಹಾಕಿರ್ತಾರೆ, ಕೆಲವರು ಕಾಯಿನಲ್ಲ ಬಿಸ್ನೆಸ್ ಮಾಡೋ ಕಡೆ ಅಂಗಡಿಗಳಲ್ಲೆಲ್ಲ ಅದರೊಳಗೆ ಕಾಯಿನ್ಗಳೆಲ್ಲ ಹಾಕಿಟ್ಟಿರ್ತಾರೆ. ಇದೆಲ್ಲ ಜೀವ ಇಲ್ಲದಿರೋಂಥದ್ದು. ಇದೊಂದು ಪಾಸಿಟಿವ್ ಎನರ್ಜಿ ಸಿಗಲಿ ಅಂತ. ಆದರೆ ಈ ಮಳೆ ಎಲ್ಲ ಬಂದಾಗ ಹಳ್ಳಿಗಳ ಕಡೆ ಈ ಕೆರೆ ನದಿ ಎಲ್ಲ ಇರುತ್ತೆ. ಅಂತ ಇದರಲ್ಲಿ ಏನಾದ್ರು ಮನೆ ಹತ್ರ ಬಂದ್ಬಿಟ್ರೆ ಅದನ್ನ ನಾವು ಹೇಗೆ ಕಾಪಾಡ್ಕೋಬೇಕು ಗುರುಗಳೇ? ಅದನ್ನ ಇದೇನು ಒಂದು ಒಳ್ಳೆ ಎನರ್ಜಿನ ಅದಾಗಿ ಅದು ಬಂದು ಮನೆ ಸೇರಿದ್ರೆ ಒಂದು ಒಳ್ಳೆ ಎನರ್ಜಿನ, ಇದರಿಂದ ಶುಭನ ಅಥವಾ ಅಶುಭನ ಅಂತ ತಿಳಿಸ್ಕೊಡಿ ಗುರುಗಳೇ. ಓಂ ಶಾಂತಿ. ವೀಕ್ಷಕರೇ, ಮಿತ್ರರೇ, ಹಾಗೆ ಬಂಧುಗಳೇ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಜಯಮ್ಮ ಅವರು, ನಿಮಗೂ ಸಹ ಒಳ್ಳೆಯದಾಗಲಿ. ಈಗ ಶ್ರೀಮನ್ನಾರಾಯಣ ದಶಾವತಾರಿ ಶ್ರೀಮನ್ನಾರಾಯಣ ಅಷ್ಟು ಅವತಾರಗಳನ್ನು ತಾಳಿದ್ದು ದುಷ್ಟರ ಸಂಹಾರಕ್ಕಾಗಿ, ರಾಕ್ಷಸರ ಸಂಹಾರಕ್ಕಾಗಿ. ಆದರೆ ಕೂರ್ಮ ಅವತಾರ ಆ ರೀತಿ ಅಲ್ಲ. ಕೂರ್ಮ ಅವತಾರ ಈ ಕಡೆ ದುಷ್ಟರು, ದೈತ್ಯ ರಾಕ್ಷಸರು ಒಂದು ಕಡೆ ಸರ್ಪನ ಇಟ್ಕೊಂಡಿರ್ತಾರೆ, ಹಾಗೆ ಇನ್ನೊಂದು ಕಡೆ ದೇವತೆಗಳು ಸರ್ಪನ ಇಟ್ಕೊಂಡಿರ್ತಾರೆ. ತಲೆ ಭಾಗ ವಾಸುಕಿ ನಾಗರಾಜ, ನಾಗಸರ್ಪ ಮೇರು ಪರ್ವತಕ್ಕೆ ಕಟ್ಟಿ ಸಮುದ್ರ ಮಂಥನ ಮಾಡಬೇಕು. ಅಂದರೆ ನೀರು, ಸಮುದ್ರ, ಕ್ಷೀರಸಾಗರ, ಹಾಲಿನಂಥ ಸಮುದ್ರ. ಅದರಲ್ಲಿ ನಾವು ಮಜ್ಜಿಗೆ ಕಡಿತೀವಲ್ಲ, ಮೊಸರು, ಹಾಲು, ಮೊಸರನ್ನು ಕಡಿದ್ರೆ ಏನು ಬರುತ್ತೆ? ಬೆಣ್ಣೆ ಬರುತ್ತೆ. ಇಲ್ಲಿ ಸಮುದ್ರವನ್ನು ಕಡಿದ್ರೆ ಮೇರು ಪರ್ವತಕ್ಕೆ ವಾಸುಕಿ ನಾಗರಾಜನನ್ನು ಕಟ್ಟಿ ತಲೆ ಭಾಗದಲ್ಲಿ ದೈತ್ಯರು, ಬಾಲದ ಭಾಗದಲ್ಲಿ ದೇವತೆಗಳು ಕಡಿತಾರೆ. ಆದರೆ ಆ ಪರ್ವತ ಕೆಳಗಡೆ ಹೊರಟೋಗುತ್ತೆ, ಮತ್ತೆ ಮೇಲೆಗೆ ತಗೊಳ್ತಾರೆ, ಮತ್ತೆ ಕೆಳಗಡೆ ಹೋಗುತ್ತೆ, ಜಾರ್ಕೊಂಡು ಹೋಗ್ತಾ ಇರ್ತದೆ. ಆದರೆ ಇಲ್ಲಿ ಕಡಿಯೋದು ಎತ್ತಕ್ಕಾಗಿ ಆ ಸಮುದ್ರದಲ್ಲಿ, ಕ್ಷೀರಸಾಗರ ಸಮುದ್ರದಲ್ಲಿ ಈ ರೀತಿ ಕಡಿದ್ರೆ ಒಳಗಡೆ ವಜ್ರ ವೈಡೂರ್ಯಗಳು, ರತ್ನಗಳು, ಮುತ್ತು ರತ್ನಗಳು, ಸಾಕಷ್ಟು ನಿಧಿ, ಬಂಗಾರ, ಬೆಳ್ಳಿ ಇತ್ಯಾದಿ ಒಳ್ಳೆ ಬಂಗಾರದ ಪಾತ್ರೆಗಳು, ಸಿಂಹಾಸನ, ಹಾಗೆ ಉಚ್ಚೈಶ್ರವ ಕುದುರೆ, ಹಾಗೆ ಐರಾವತ ಆನೆ, ಹಾಗೆ ಪುಷ್ಪಕ ವಿಮಾನ, ಹಾಗೆ ಸಾಕಷ್ಟು ಅಪ್ಸರೆಯರು, ಮಹಾಲಕ್ಷ್ಮಿ ಇತ್ಯಾದಿ ಎಲ್ಲ ಅಲ್ಲಿಂದ ಬರುತ್ತೆ, ಸಮುದ್ರದಿಂದ ಸಿಗುತ್ತೆ, ನಿಧಿ ಸಿಗುತ್ತೆ. ಆ ರೀತಿ ಕಡಿದ್ರೆ ಇದೊಂದು ಯೋಜನೆ, ಒಂದು ಪ್ರಾಜೆಕ್ಟ್. ಅಮೃತನ ಸಿಗುತ್ತೆ. ಆದರೆ ದೇವತೆಗಳಿಗೆ ಅಮೃತ ಸಿಗುತ್ತೆ ಅಂತ ಇವರು ಸೀಕ್ರೆಟ್ ಬಿಟ್ಕೊಡಲ್ಲ, ದೈತ್ಯರಿಗೆ ಬಿಟ್ಕೊಡಲ್ಲ ಇವರು. ದೇವತೆಗಳಿಗೆ ಗೊತ್ತು ಅಮೃತ ಸಿಗುತ್ತೆ ಅಂತ, ಆದರೆ ದೈತ್ಯರಿಗೆ ವಿಚಾರ ಹೇಳಲ್ಲ. ಏನಿದ್ರು ಕುಡಿಲಿಕ್ಕೆ ಡ್ರಿಂಕ್ಸು ಅದು ಇದು ಸಿಗುತ್ತೆ, ಇವೆಲ್ಲ ಸಿಗುತ್ತೆ ಅಂತ ಹೇಳಿರ್ತಾರೆ. ಆದರೆ ಇಲ್ಲಿ ಕೆಲಸ ಪ್ರಾರಂಭ ಆದಾಗ ವಾಸುಕಿ ಸರ್ಪವನ್ನು ಕಟ್ಟಿ ಮೇರು ಪರ್ವತಕ್ಕೆ ಕಡಿತಾರೆ. ಆದರೆ ಅದು ಜಾರಿಕೊಂಡು ಮೇರು ಪರ್ವತ ಒಳಗಡೆ ಮುಳುಗೋಗ್ತಾ ಇರುತ್ತೆ, ಪಾತಾಳಕ್ಕೆ ಹೋಗಿ ಕಚ್ಕೊಬಿಡುತ್ತೆ, ಕೆಳಗಡೆ ಹೋಗಿ ಕಚ್ಕೊಬಿಡುತ್ತೆ ಸಮುದ್ರದ ತಳದಲ್ಲಿ. ಆಗ ಶ್ರೀಮನ್ನಾರಾಯಣನ ಅಲ್ಲಿ ಹೋಗಿ ಎಲ್ಲರೂ ಮೊರೆ ಇಡ್ತಾರೆ. ಎಲ್ಲರೂ ಶ್ರೀಮನ್ನಾರಾಯಣನಲ್ಲಿ ಮೊರೆ ಇಡ್ತಾರೆ, ಕೇಳ್ಕೊತಾರೆ, ಏನಾದರೂ ಮಾಡು ಅಂತ. ಆಗ ಶ್ರೀಮನ್ನಾರಾಯಣ ಕೂರ್ಮ ಅವತಾರ ತಾಳ್ತಾನೆ, ಆಮೆಯ ಅವತಾರ. ಮೇರು ಪರ್ವತದ ಕೆಳಗೆ ನುಗ್ಗಿ ಆ ಪರ್ವತವನ್ನು ಮೇಲಕ್ಕೆ ತಗೊಂಡು ಬರ್ತಾನೆ. ಅನಂತರ ದೈತ್ಯರು, ದೇವತೆಗಳು ಕಡಿತಾರೆ. ಆರಾಮ್, ಭಾಳ ಸುಖಾಂತವಾಗಿ ಕೆಲಸ ಮುಗಿಯುತ್ತೆ. ಆಮೇಲೆ ಬಿಡ್ರಿ, ಅಲ್ಲಿ ಸಿಗ್ದಂಥ ನಿಧಿ, ಬಂಗಾರ, ಒಡವೆಗಳು, ಇನ್ನೊಂದು ಮತ್ತೊಂದೆಲ್ಲ ಹಂಚ್ಕೊಳ್ತಾರೆ.
ಲಾಸ್ಟ್ಗೆ ಇವರು ದೇವತೆಗಳು ಅವರಿಗೆ ಅಮೃತ ಕೊಡಲ್ಲ, ಕುಡಿಲಿಕ್ಕೆ ಡ್ರಿಂಕ್ಸ್ ಕೊಟ್ಬಿಟ್ಟಿರ್ತಾರೆ. ಆ ಕಡೆ ಒಂದು ಪಂಕ್ತಿ ಸಾಲು, ಆ ಸಾಲಿನಲ್ಲಿ ಎಲ್ಲರೂ ದೈತ್ಯರು ರಾಕ್ಷಸರು, ಈ ಕಡೆ ಒಂದು ಸಾಲು ಊಟದ ಕೂಟ್ಕೊಂಡಿರ್ತಾರಲ್ಲ ಊಟಕ್ಕೆ, ಆ ರೀತಿ ಫಂಕ್ಷನ್ ಪ್ರೋಗ್ರಾಮ್. ಈ ಕಡೆದ ಎಲ್ಲ ದೇವತೆಗಳು, ಆ ಕಡೆ ಎಲ್ಲ ದೈತ್ಯರು. ಅವ್ರಿಗೆಲ್ಲ ಡ್ರಿಂಕ್ಸ್ ಕೊಡ್ತಾರೆ. ಮೋಹಿನಿ ಅವತಾರ ತಾಳಿ ಶ್ರೀಮನ್ನಾರಾಯಣ ಅವ್ರಿಗೆಲ್ಲ ಕುಡಿಲಿಕ್ಕೆ ಡ್ರಿಂಕ್ಸ್ ಕೊಡ್ತಾನೆ ಶ್ರೀಮನ್ನಾರಾಯಣ. ಈ ಕಡೆ ಇರೋರಿಗೆ ಅಮೃತ ಕೊಡ್ತಾನೆ. ಆದರೆ ಈ ಕಡೆ ಸಾಲಿನಲ್ಲಿ ರಾಹು ಕೇತು ಅನ್ನೋನೊಬ್ಬ ದೈತ್ಯ ಸೇರ್ಕೊಬಿಟ್ಟಿರ್ತಾನೆ, ಬಂದು ಕೂತ್ಕೊಬಿಟ್ಟಿರ್ತಾನೆ. ಯಾಕೆ ಅಂದರೆ ಅವನಿಗೆ ಮೊದಲೇ ಅನುಮಾನ ದೇವತೆಗಳ ಮೇಲೆ, ಏನಾದರೂ ಮೋಸ ಮಾಡ್ಬೋದು ಅಂತ. ಅವನು ಕೂಡ ಕುಡಿದು ಬಿಡ್ತಾನೆ. ಅದು ಶ್ರೀಮನ್ನಾರಾಯಣನಿಗೆ ಗೊತ್ತಾಗ್ಬಿಡುತ್ತೆ, ಇವನು ಯಾರೋ ಒಬ್ಬ ಸೇರ್ಕೊಬಿಟ್ಟಿದ್ದಾನೆ ಈ ಲೈನಲ್ಲಿ, ಇವನು ದೈತ್ಯ ಅಂತ, ಇವನು ದೇವತೆ ಅಲ್ಲ ದೈತ್ಯ ಅಂತ. ಆವಾಗ ಶ್ರೀಮನ್ನಾರಾಯಣ ಚಕ್ರವನ್ನು ತೆಗೆದು ಅವನ ತಲೆ ಕಡ್ದಾಕ್ತಾನೆ. ತಲೆ ಒಂದು ಕಡೆ ಬಿದ್ದಾಗುತ್ತೆ, ಶರೀರ ಒಂದು ಕಡೆ ಬಿದ್ದಾಗುತ್ತೆ. ಆಗ ದೊಡ್ಡ ರಂಪ ಗಲಾಟೆ ಶುರುವಾಗುತ್ತೆ, ದೈತ್ಯರಿಗೂ ದೇವತೆಗಳಿಗೂ ಯುದ್ಧ ಶುರುವಾಗುತ್ತೆ. ಆದರೆ ದೇವತೆಗಳೆಲ್ಲ ಅಮೃತ ಕುಡಿದಿದ್ದಾರೆ, ದೈತ್ಯರು ಡ್ರಿಂಕ್ಸ್ ಮಾಡಿದ್ದಾರೆ. ಇದರಿಂದ ದೇವತೆಗಳಿಗೆ ಬಹಳ ಅನುಕೂಲ ಆಯಿತು. ಯಾಕಂದರೆ ಇಷ್ಟೂ ವರ್ಷಗಳ ಕಾಲ ದೈತ್ಯರು ದೇವತೆಗಳ ಮೇಲೆ ದಾಳಿ ಮಾಡಿ ಆಗಾಗ ದಾಳಿ ಮಾಡಿ ದೇವತೆಗಳನ್ನು ನಾಶ ಮಾಡ್ತಿದ್ರು. ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆದಾಗ ದೈತ್ಯರು ಸತ್ತೋಗ್ಬಿಟ್ರೆ, ರಾಕ್ಷಸರು ಸತ್ತೋಗ್ಬಿಟ್ರೆ, ಶುಕ್ರಾಚಾರ್ಯರು ಯಾವುದೋ ಒಂದು ಮಂತ್ರಶಕ್ತಿಯಿಂದ ಅವ್ರನ್ನ ಎಬ್ಬಿಸ್ತಾ ಇದ್ದ, ಅವ್ರಿಗೆ ಹೆಚ್ಚಾಗಿ ಶಕ್ತಿ ಬರೋಂಗೆ ಮಾಡ್ತಿದ್ದ, ಬದುಕೊಳ್ಳಂಗೂ ಮಾಡ್ತಿದ್ದ. ಆದರೆ ದೇವತೆಗಳು ಹಾಗಲ್ಲ, ಸತ್ತು ಹೋದರೆ ಮತ್ತೆ ಬದುಕ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿಕೊಂಡ್ರು ಎಲ್ಲರೂ. ಅದಕ್ಕೆ ಸಮುದ್ರ ಕ್ಷೀರಸಾಗರವನ್ನು ಕಡಿದ್ರಲ್ಲಿ ಅಮೃತ ಸಿಗುತ್ತೆ, ಇದು ದೈತ್ಯರಿಗೆ ಹೇಳಬಾರ್ದು, ನಾವು ಮಾತ್ರ ಅಮೃತ ಕುಡಿಯೋಣ, ಅವರಿಗೆ ಕೊಡಬಾರ್ದು, ಮೋಸ ಮಾಡೋಣ, ಅವ್ರಿಗೆ ವಂಚನೆ ಮಾಡೋಣ, ಬರೀ ಡ್ರಿಂಕ್ಸ್ ಕೊಟ್ಬಿಡೋಣ ಅವ್ರಿಗೆ ಕುಡಿಲಿಕ್ಕೆ. ಈ ರೀತಿ ಇವರು ಪ್ಲ್ಯಾನ್ ಮಾಡ್ಕೊತಾರೆ. ಅದೇ ಪ್ರಕಾರ ಎಲ್ಲ ಆಗುತ್ತೆ. ಆದರೆ ಇಲ್ಲಿ ಒಬ್ಬ ದೈತ್ಯ ಭಾರಿ ಬುದ್ಧಿವಂತ ಬಂದು ಇವ್ರ ಲೈನಲ್ಲಿ ಸೇರ್ಕೊಬಿಟ್ಟಿರ್ತಾನೆ. ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ಅವನ ತಲೆ ಕಡ್ದಾಕ್ತಾನೆ ಶ್ರೀಮನ್ನಾರಾಯಣ. ಯುದ್ಧ ಶುರುವಾಗುತ್ತೆ. ದೈತ್ಯರನ್ನೆಲ್ಲ ಇವರು ಸಾಯಿಸಾಕ್ತಾರೆ ದೇವತೆಗಳು. ಒಬ್ಬ ಇಬ್ಬರು ಉಳ್ಕೊತಾರೆ. ಅಂಧಕಾಸುರ ಓಡೋಗ್ತಾನೆ, ಅಲ್ಲಿಂದ ಉಳ್ಕೊತಾರೆ. ರಾಹು ಕೇತು ತಲೆ ಒಂದು ಕಡೆ, ಶರೀರ ಒಂದು ಕಡೆ. ಆವಾಗ ಶುಕ್ರಾಚಾರ್ಯ ಒಂದು ಸರ್ಪನ ಕಡಿದು ತಲೆ ಭಾಗಕ್ಕೆ, ಶರೀರದ ಭಾಗಕ್ಕೆ ಆ ಸರ್ಪದ ಭಾಗಗಳನ್ನು ಹಾಕ್ತಾನೆ, ಜೋಡಿಸ್ತಾನೆ. ಇವತ್ತು ಅದೇ ರಾಹುಕೇತು. ಇದೆಲ್ಲ ಸ್ಟೋರಿ ನಾನು ಹಿಂದೆ ಹೇಳಿದ್ದೀನಿ. ರಾಹುಕೇತು ಬಗ್ಗೆ ಸಾಕಷ್ಟು ವೀಡಿಯೋಗಳು ಹಾಕಿದ್ದೀನಿ, ನೋಡಿಲ್ಲ ಅಂದ್ರೆ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಆದರೆ ಕೂರ್ಮ ಅವತಾರ ಯಾಕಾಯಿತು ಅಂದರೆ, ಆ ಮೇರು ಪರ್ವತ ಕೆಳಗಡೆ ಹೋಗ್ತಾ ಇರುತ್ತಲ್ಲ, ಅದಕ್ಕೆ ಕೆಳಗಡೆ ಹೋಗಬೇಕಲ್ಲ, ಅದನ್ನ ಮೇಲೆ ಎತ್ಕೋಬೇಕಲ್ಲ. ಈ ಕಡೆ ದೈತ್ಯರು, ಈ ಕಡೆ ದೇವತೆಗಳು ಇಬ್ಬರಿಗೂ ಸಹಾಯ ಮಾಡಿದಂಥವನು ಶ್ರೀಮನ್ನಾರಾಯಣ. ಅದೇನಾದರೂ ದೈತ್ಯರಿಗೆ ಸಹಾಯ ಮಾಡಿದರೆ ಇದು ಫಸ್ಟ್ ಟೈಮ್ ಶ್ರೀಮನ್ನಾರಾಯಣ ದೈತ್ಯರಿಗೆ, ರಾಕ್ಷಸರಿಗೆ ಸಹಾಯ ಮಾಡ್ತಿರೋದು. ಈ ಕಡೆ ರಾಕ್ಷಸರು, ಈ ಕಡೆ ದೇವತೆಗಳು ವಾಸಿಗೆ ಸರ್ಪನ ಇಟ್ಕೊಂಡಿದ್ದಾರೆ, ಕಡಿತಾ ಇದ್ದಾರೆ ಮೇರು ಪರ್ವತನ. ಅದು ಕೆಳಗಡೆ ಮುಳುಗೋಗುತ್ತೆ, ಒಳಗೋಗುತ್ತೆ, ಸೇರಿಕೊಳ್ಳುತ್ತೆ ಪಾತಾಳಕ್ಕೆ, ಮತ್ತೆ ಮೇಲಕ್ಕೆ ಎತ್ತಾರೆ, ಮತ್ತೆ ಹೋಗುತ್ತೆ. ಈಗ ಆ ರೀತಿ ಪರಿಸ್ಥಿತಿ ಇಲ್ಲ. ಶ್ರೀಮನ್ನಾರಾಯಣ ಆಮೆಯಾಗಿ ಕೂರ್ಮವಾಗಿ ಅದನ್ನು ಮೇಲಕ್ಕೆ ಎತ್ತಿದ್ದಾರೆ. ಅಂದರೆ ದೇವತೆಗಳಿಗೂ ಸಹಾಯ ಮಾಡ್ದಂಗಾಯಿತು, ಈ ಕಡೆ ರಾಕ್ಷಸರಿಗೂ ಸಹಾಯ ಮಾಡ್ದಂಗಾಯಿತು ಅಲ್ವಾ. ಭೇದ ಭಾವ ಇಲ್ಲದೆ ಇಲ್ಲಿ ಸಹಾಯ ಮಾಡ್ದಂಗಾಯಿತು. ಅದಕ್ಕೆ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಲೂ ಎಷ್ಟೋ ಮಂದಿ ಶತ್ರುಗಳಿರ್ತಾರೆ. ನಮ್ಮ ಸುತ್ತಲೂ ಎಷ್ಟೋ ಮಂದಿ ಶತ್ರುಗಳಿರ್ತಾರೆ, ಕಷ್ಟ ಕೊಡೋರು ಇರ್ತಾರೆ. ಕುತಂತ್ರ ಕುಚಾದ್ಯದಿಂದ ಏನೇನೋ ಕಾಲು ಕೆರ್ಕೊಂಡು ಬರ್ತಾರೆ ಶತ್ರುಗಳು ಅಲ್ವಾ. ಅವ್ರನ್ನ ನೋಡಿದ್ರೆ ನಮಗಾಗಲ್ಲ, ನಮ್ಮನ್ನು ನೋಡಿದ್ರೆ ಅವ್ರಿಗಾಗಲ್ಲ. ಇಲ್ಲಿ ಕೂಡ ಹಂಗೇನೆ, ದೇವತೆಗಳೊಂದು ಕಡೆ, ರಾಕ್ಷಸರೊಂದು ಕಡೆ. ಆದರೆ ಶ್ರೀಮನ್ನಾರಾಯಣ ಯಾವಾಗೂ ದೇವತೆಗಳ ಕಡೆ ಇರ್ತಾನೆ. ಈ ಬಾರಿ ಏನಾಗಿದೆ, ಎರಡೂ ಕಡೆ ಇರಬೇಕಾಗಿತ್ತು ಪರಿಸ್ಥಿತಿ ಶ್ರೀಮನ್ನಾರಾಯಣನಿಗೆ. ಆದರೆ ಅಲ್ಲಿ ಎಲ್ಲ ಸಿಕ್ತಲ್ಲ, ವಜ್ರ ವೈಡೂರ್ಯ, ಮುತ್ತು ರತ್ನಗಳು, ಸಿಂಹಾಸನ ಬಂಗಾರದ್ದು, ಹಾಗೆ ಪುಷ್ಪಕ ವಿಮಾನ, ಹಾಗೆ ಅಪ್ಸರೆಯರು, ಮೇನಕೆ, ರಂಬೆ, ಊರ್ವಶಿ ಇತ್ಯಾದಿ, ಐರಾವತ, ಉಚ್ಚೈಶ್ರವ ಕುದುರೆ ಇತ್ಯಾದಿ 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 ಸಾಕಷ್ಟು ಸೈನ್ಯ ಹಾಗೆ. ಆದರೆ ದೇವತೆಗಳಿಗೆ ಲಾಭ ಆಯಿತು, ದೈತ್ಯರಿಗೆ ಆಗಲಿಲ್ಲ, ನಷ್ಟ ಆಯಿತು ಅಲ್ವಾ ಫೈನಲಾಗಿ. ಆದರೆ ಕೂರ್ಮ ಅವತಾರ, ಆಮೆ ಅವತಾರ, ಒಂದು ವೇಳೆ ಮಳೆ ಬಿದ್ದಾಗ, ಆಗಲೇ ಜಯಮ್ಮ ಅವ್ರು ಹೇಳಿದ್ರು, ಮಳೆ ಬಂದಾಗ ಮನೆಗಳ ಹತ್ರ ಬಂದುಬಿಟ್ರೆ ಆಮೆ ಏನು ಮಾಡೋದಂತ. ನಿಮಗೊಂದು ಎಕ್ಸಾಂಪಲ್ ಕೊಡ್ತೀರಿ.
ನಮ್ಮಲ್ಲಿ ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಮಂದಿ ವಿದ್ಯೆ ಕಲ್ತಿದ್ದಾರೆ, ಕಲ್ತಿಲ್ಲಿಂದ ರಿಟೈರ್ಡ್ ಆಗಿದ್ದಾರೆ ಕೆಲವರೆಲ್ಲ. ಅದರಲ್ಲಿ ಮಂಜುಳಾ ಅಂತ ಗೂಳಿ ಹೊಸಳ್ಳಿ ಗ್ರಾಮ ಮಂಜುಳಾ ಅಂತೇಳಿ, ಮಂಜುಳಾ ಸುದರ್ಶನ್ ಅಥವಾ ಶ್ರೀನಿವಾಸ್. ಮಂಜುಳಾನವರು ಹೊಸದುರ್ಗನಲ್ಲಿ ಒಂದು PLD ಬ್ಯಾಂಕ್ ಇರುತ್ತೆ, ಅಲ್ಲಿ ಕೆಲಸ ಮಾಡ್ತಾರೆ ಬ್ಯಾಂಕ್ನಲ್ಲಿ. ಆ ಅಮ್ಮ ಇಲ್ಲಿ ನಮ್ಮ ಗುರುಕುಲದಲ್ಲಿ ವಿದ್ಯಾರ್ಥಿನಿ ಆಗಿದ್ಲು, ಇಲ್ಲಿ ಕಲಿತಾಯಿದ್ರು. ಆ ಅಮ್ಮ ಒಂದು ಸಾರಿ ಡೈಲಿ ಅವರೂರಿಂದ ಹೊಸದುರ್ಗಕ್ಕೆ ಸುಮಾರು 20 ಕಿಲೋಮೀಟ್ರ್ ಹೋಗಬೇಕು, 20 ಕಿಲೋಮೀಟ್ರ್ ಬರಬೇಕು. ಬೆಳಗ್ಗೆ ಆ ಅಮ್ಮ ಡ್ಯೂಟಿಗೆ ಹೋಗ್ತಾಳೆ 8:30 ಮೇಲೆ, ಮತ್ತು ಸಂಜೆ 5:30 ಮೇಲೆ ಅಲ್ಲಿಂದ ಬರ್ತಾಳೆ. ಒಂದು 6:15 ಗಂಟೆ ಕತ್ಲು ಆಗುತ್ತೆ. ದಾರಿನಲ್ಲಿ ಒಂದು ಆಮೆ ಇತ್ತಂತೆ, ಕಾಣಿಸ್ತಂತೆ. ಆ ಅಮ್ಮ ಅದನ್ನು ತಗೊಂಡು ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಅವ್ರ ಮನೇಲಿ ಒಂದು ತೊಟ್ಟಿ ಇದೆ, ಅಲ್ಲಿ ಅದನ್ನು ಇಟ್ಟು ನನಗೆ ಕಾಲ್ ಮಾಡಿ ಕೇಳಿದ್ದಾರೆ ಏನು ಮಾಡಬೇಕಂತ. ಆಗ ನಾನು ಹೇಳಿದೆ, ಆಮೆ ನಿಮ್ಮ ಮನೆಗೆ ಬಂದಿದೆ ಅಂದರೆ ನಿಮಗೆ ಸಿಕ್ಕಿದೆ ರೋಡಲ್ಲಿ ಅಂದರೆ, ರೋಡಲ್ಲಿ ಇತ್ತಂತೆ ಅನಾಥವಾಗಿ, ಅದಕ್ಕೆ ಅವ್ರ ಮನೆಗೆ ತಗೊಂಡು ಬಂದಿದ್ದಾರೆ ಅಮ್ಮ. ನಾನು ಹೇಳಿದೆ ಅದು ಸಿದ್ಧಿ ಆಗಿದೆ, ಓಂ ಶ್ರೀ ಅನಂತ ಪದ್ಮಾವತಿ, ಓಂ ಶ್ರೀ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಸಿದ್ಧಿ ಆಗಿದೆ ನಿಮಗೆ, ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ, ಆಮೇಲೆ ಅದಕ್ಕೆ ಹೋಮ ಮಾಡಬೇಕಾಗುತ್ತೆ, ಏರ್ಪಾಟ್ ಮಾಡಿ ಅಂತ ನಾನು ಹೇಳಿದೆ. ಆಮೇಲೆ ಅದೇ ರೀತಿ ಅಮ್ಮ ಹೋಮಕ್ಕೆಲ್ಲ ಏರ್ಪಾಟ್ ಮಾಡಿದ್ರು. ನಾವು ಅವ್ರವ್ರಿಗೆ ಹೋಗಿದ್ವಿ, ಹೋಮ ಎಲ್ಲ ಮಾಡಿದ್ವಿ. ಆನಂತರ ಫಸ್ಟ್ ಟೈಮ್ ಹೋಮ ಮಾಡಿದ್ವಿ, ಒಂದಷ್ಟು ಜನಕ್ಕೆ ಊಟ ಎಲ್ಲ ಹಾಕಿದ್ರು. ಆಮೇಲೆ ಗುರುಮಕ್ಕಳು ಸುಮಾರು ಜನ ಬಂದಿದ್ದರು. ಸುಮಾರು 16 ಜನಕ್ಕೆ ಅವತ್ತು ದೀಕ್ಷೆ ಕೊಟ್ಟೆ ಅಲ್ಲಿ, ಕೆಲವು ಶಿಷ್ಯರಿಗೆ. ಹಾಗೆ ಕುರುಮಕ್ಕೆ ಕೂಡ ದೀಕ್ಷೆ ಕೊಡಲಾಯಿತು. ಇನ್ನೂ ಕೆಲವರು 15-16 ಜನಕ್ಕೆ ದೀಕ್ಷೆ ಕೊಟ್ಟೆ ಗುರುಮಕ್ಕಳಿಗೆ. ಗೂಳಿ ಹೊಸಳ್ಳಿ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಕೆಂಕೆರೆ ಪಕ್ಕದಲ್ಲಿರುತ್ತೆ, 4 ಕಿಲೋಮೀಟ್ರ್ ದೂರ. ಮಾಡದಕೆರೆ ಬರುತ್ತೆ ಅಲ್ಲಿ, ಗೊತ್ತಾಯ್ತಲ್ಲ. ಆದರೆ ಮಂಡಲ ಪೂಜೆಗೂ ಹೋಗಿದ್ದು ಒಂದು ಸಾರಿ. ಮೊದಲು ಅಲ್ಲಿ ಹೋಮ ಎಲ್ಲ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಒಂದು 48 ದಿನ ಆದಮೇಲೆ ಮಂಡಲ ಪೂಜೆಗೂ ಸಹ ನಾವು ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದ್ವಿ. ಆ ರೀತಿ ಒಂದು ಧರ್ಮ ಕಾರ್ಯ. ಆಮೇಲೆ ಅದು 3 ಮೊಟ್ಟೆನೂ ಇಟ್ಟಿತ್ತು. ಇದು ಒಂದು ಎಕ್ಸಾಂಪಲ್ ಆಯಿತು. ಅವರೆಲ್ಲ ಪೂಜೆ ಮಾಡಿ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ಇದೊಂದು ಎಕ್ಸಾಂಪಲ್ಲು. ಇನ್ನೂ ಒಂದು ಎಕ್ಸಾಂಪಲ್, ಈಗ ರೀಸೆಂಟಾಗಿ ನೋಡಿ, ಇವತ್ತು ತಾರೀಕು 12, 6ನೇ ತಿಂಗಳು 2025ನೇ ಇಸ್ವಿ, ಗುರುವಾರ ಇವತ್ತು. ಈಗ 3 ದಿನದ ಹಿಂದೆ, ಸುಮಾರು ಒಂದು 3 days ಬ್ಯಾಕ್, 3 ದಿವಸದ ಹಿಂದೆ ನಮ್ಮ ಶಿಷ್ಯ ಇನ್ನೊಬ್ಬ ಇದ್ದಾನೆ ಗುರುಕುಲದಲ್ಲಿ, ಗುರುಲಿಂಗು ಅಂತ ಅವನ ಹೆಸರು. ಏನೋ ಗುರುಲಿಂಗು. ಅವನು ಇಲ್ಲಿ ಕನಕಪುರದ ಹತ್ರ ಮೇನ್ ರೋಡಲ್ಲಿ ಏನೋ ಒಂದು ಅಂಗಡಿ ಹೋಟೆಲ್ ಹಾಕ್ಕೊಂಡು ಜೀವನ ಮಾಡ್ತಾನೆ. ಹಾಗೆ ಬಟ್ಟೆ ಎಲ್ಲ ನೇಯ್ತಾನೆ. ಅಲ್ಲೊಂದು ಫ್ಯಾಕ್ಟ್ರಿಯಲ್ಲೂ ಕೆಲಸ ಮಾಡ್ತಾನೆ. ಮೊನ್ನೆ ಮಳೆ ಬಿತ್ತಲ್ಲ, ಮಳೆ ಬಿದ್ದಾಗ ಅಲ್ಲಲ್ಲಿ ಬೆಂಗಳೂರು ಅದು ಸ್ವಲ್ಪ ಸಿಟಿ ಥರನೇ ಅಂತ ಇಟ್ಕೊಳ್ಳಿ, ಅವ್ರ ಮನೆ ಎಲ್ಲ ಇದೆ. ಮಳೆ ಬಿದ್ದಾಗ ಏನಾಗಿದೆ, ಅವ್ರ ಮನೆ ಹತ್ರ ಒಂದು ಕೂರ್ಮ ಬಂದಿದೆ, ಆಮೆ ಬಂದಿದೆ. ಅದನ್ನು ಎತ್ತಿ ಮನೇಲಿ ಒಂದು ಟಬ್ಬಲ್ಲಿ ಹಾಕಿ ಇಟ್ಕೊಂಡು ನನಗೆ ಕಾಲ್ ಮಾಡಿದ್ರು, ಏನು ಮಾಡಬೇಕು ಗುರುಗಳೇ ಇದನ್ನು ಅಂತ. ನಾನು ಹೇಳಿದೆ, ಪೂಜೆ ಮಾಡಬೇಕಪ್ಪ, ಅದನ್ನು ಆರಾಧಿಸ್ಬೇಕು, ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ನಿಮ್ಮ ಮನೆಗೆ ಆ ಭಗವತಿ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಬಂದಿದ್ದಾರೆ, ಆ ರೂಪದಲ್ಲಿ ಬಂದಿದ್ದಾರೆ. ಅದಕ್ಕೆ ನಾವು ಗೌರವ ಕೊಟ್ಟು ಆರಾಧಿಸ್ಬೇಕು, ಸ್ವಾಗತ ಮಾಡ್ಕೋಬೇಕು ಅಂತ ಹೇಳಿದೆ. ಈಗ ಸದ್ಯಕ್ಕೆ ಒಂದು 3 ದಿವಸ ಆಯಿತು, 3-4 ದಿವಸ ಆಯಿತು, ಪೂಜೆ ಮಾಡ್ತಿದ್ದಾರೆ. ನಾನು ಹೇಳಿದೆ, ನೋಡಪ್ಪ, ಸಾಧ್ಯವಾದರೆ ಹೋಮ ಗೀಮ ಮಾಡಿಸ್ಬೇಕಾಗುತ್ತೆ ಮನೆಯಲ್ಲಿ. 4 ಜನಕ್ಕೆ ಊಟ ಆಗಬೇಕಾಗುತ್ತೆ, ಒಂದು 10 ಜನಕ್ಕಾದರೂ ಊಟ ಆಗಬೇಕು, ಒಂದಷ್ಟು ದಾನ ಧರ್ಮ ಅಂತ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ. ಇದು ಹಿಂದೂ ಸಂಪ್ರದಾಯ, ಹಿಂದೂ ಧರ್ಮ. ಹಾಗೆ ಹಿಂದೂ ಸಂಸ್ಕಾರ ಸಂಸ್ಕೃತಿ ಉಳಿಯುತ್ತೆ. ಯಾರು ಧರ್ಮವನ್ನು, ಹಿಂದೂ ಧರ್ಮದ ಆಚರಣೆಗಳನ್ನು, ಸಂಸ್ಕಾರ ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ತಾರೆ, ಅವ್ರಿಗೆ ಆ ಭಗವಂತ ಕೈ ಬಿಡಲ್ಲ. ಇವತ್ತು ಆ ಶ್ರೀಮನ್ನಾರಾಯಣ ಸ್ಥಿತಿಕರ್ತ, ಕ್ರಿಯಾಶಕ್ತಿ ಅಲ್ವಾ. ಅವನು ದಶಾವತಾರ, ವಿರಾಟ ಸ್ವರೂಪ, ಭಗವದ್ಗೀತಾ ಸ್ವರೂಪ ಶ್ರೀಮನ್ನಾರಾಯಣ. ಅವನ್ಯಾವತ್ತೂ ಕೈ ಬಿಡಲ್ಲ. ಅನಂತ ಪದ್ಮಾವತಿ ನಮಗೆ ಅನ್ನ ಕೊಟ್ಟು ಕಾಪಾಡ್ತಾಳೆ, ಆ ಪದ್ಮಾವತಿ ದೇವಿ ಅನಂತ ನಾಗಮಾತೆ ಆಗಿ. ಹಾಗೆ ಅನಂತ ಲಕ್ಷ್ಮಿ ಐಶ್ವರ್ಯ ಕೊಟ್ಟು ಕಾಪಾಡ್ತಾಳೆ. ಆ ಶ್ರೀಮನ್ನಾರಾಯಣ ಸದಾ ನಮ್ಮ ಕೈ ಹಿಡ್ತಾನೆ, ಶತ್ರುಗಳಿಂದ ರಕ್ಷಣೆ ಮಾಡ್ತಾನೆ, ಕಷ್ಟ ಕಾಲದಲ್ಲಿ ನಮ್ಮ ಕೈ ಬಿಡಲ್ಲ. ಅದಕ್ಕೆ ನಾವು ಆರಾಧಿಸ್ಬೇಕು. ಮನೆಗೆ ಬಂದವ ಭಾಗ್ಯವನ್ನು, ಅದೃಷ್ಟ ಲಕ್ಷ್ಮಿಯನ್ನು ಕೇವಲವಾಗಿ ನೋಡಿ ಅದನ್ನು ದೂರ ತಳ್ಳಬಾರ್ದು. ಮನೆಗೆ ಬಂದಿದ್ದನ್ನು ಸ್ವಾಗತ ಮಾಡ್ಕೋಬೇಕು. ಅದು ಯಾವ್ಯಾವ ರೀತಿ ಬರ್ಬೋದು. ನವಿಲು
ನವಿಲು ಅಂದರೆ ಏನು? ಆ ಬಾಲಸುಬ್ರಹ್ಮಣ್ಯ ವಾಹನ, ಅದು ಬಂದರೆ ಸ್ವಾಗತ ಮಾಡಬೇಕು. ಹಾಗೆ ಗೋಮಾತೆ, ಅದನ್ನು ಸ್ವಾಗತ ಮಾಡಬೇಕು. ಗೋಮಾತೆ, ಕಾಮಧೇನು. ಹಾಗೆ ಬಸವ, ಪವಾಡ ಬಸವ. ಹಾಗೆ ಕೂರ್ಮ. ಹಾಗೆ ಭೈರವ ಬಂದರೆ, ಭೈರವ ಅಂದರೆ ಅದಕ್ಕೊಂಚೂರು ಆಗಬೇಕು. ಹೀಗೆ ಸಾಕಷ್ಟು ಪ್ರಾಣಿಗಳ ರೂಪದಲ್ಲಿ ನಮಗೆ ದೇವರು ಕಾಣಿಸ್ಕೊತಾನೆ. ನಮ್ಮ ಶರೀರದ ಸಪ್ತಚಕ್ರಗಳು, ಕುಂಡಲನಿ ಸಾಧನೆ ಸಪ್ತಚಕ್ರಗಳಲ್ಲಿ ವಾಹನಗಳು ಬರುತ್ತೆ. ಅವಾಗೆಲ್ಲ ನಾವು ಪೂಜಿಸ್ಬೇಕು, ಗೌರವಿಸ್ಬೇಕು. ಗಿಡ, ಮರ, ಬಳ್ಳಿ, ಪ್ರಾಣಿಗಳಲ್ಲಿ ಹಿಂದೂ ಧರ್ಮದಲ್ಲಿ ದೇವತೆಗಳು ಕಾಣಿಸ್ತಾರೆ. ಗ್ರಹ, ತಾರ, ನಕ್ಷತ್ರಗಳಲ್ಲಿ, ನದಿಗಳಲ್ಲಿ, ಸಾಗರಗಳಲ್ಲಿ. ನಿಮ್ಗೆ ಗೊತ್ತಿದೆಯಲ್ಲ, ಕಾವೇರಿ, ಗಂಗಾ, ಯಮುನಾ, ತುಂಗಭದ್ರ ಅಂತ ನಾವು ಪೂಜೆ ಮಾಡ್ತೀವಿ, ಆರಾಧಿಸ್ತೀವಿ ಅಲ್ವಾ? ಹಾಗೆ ಗ್ರಹಗಳು, ನವಗ್ರಹಗಳು ನಾವು ಆರಾಧಿಸ್ತೀವಿ. ನಕ್ಷತ್ರಗಳು ಆರಾಧಿಸ್ತೀವಿ. ಪ್ರಾಣಿಗಳು, ನಾಗದೇವತೆ ಆರಾಧಿಸ್ತೀವಿ ಅಲ್ವಾ? ಸಾಕಷ್ಟು ಪ್ರಾಣಿಗಳು, ಪಕ್ಷಿಗಳನ್ನು ಆರಾಧಿಸ್ತೀವಿ ನಾವು. ಗರುಡ ಆರಾಧಿಸಲ್ವ? ಹಾಗೆ ಕೂರ್ಮ ಕೂಡ ಅಲ್ವಾ? ಹೀಗೆ ನಾವು ಹಿಂದೂ ಧರ್ಮ ಸಂಸ್ಕೃತಿಯನ್ನು ನಾವು ಆರಾಧಿಸಿದ್ರೆ, ಗೌರವಿಸಿದ್ರೆ ಆ ಧರ್ಮ ನಮ್ಮ ಕೈ ಬಿಡಲ್ಲ. ಮುಂದೆ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಯುತ್ತೆ. ಇದು ನಮ್ಮ ಪೂರ್ವಿಕರು, ಹಿರಿಯರು, ಮಹಾನ್ ಭಾವರುಗಳು, ಮಹಾಮಾತೆಯರು ನಮಗೆ ಕೊಟ್ಟಂಥ ಒಂದು ಶಿಕ್ಷಣ. ಅದನ್ನು ನಾವು ಫಾಲೋ ಮಾಡಬೇಕು. ಆವಾಗಲೇ ಸಾರ್ಥಕತೆ ಪಡೆಯುತ್ತೆ ಅಲ್ವಾ? ಕೇವಲವಾಗಿ ನಮಗೆ ಬಂದ ಅದೃಷ್ಟವನ್ನು, ಮನೆಗೆ ಬಂದ ಸೌಭಾಗ್ಯವನ್ನು ಕಾಲಿಂದ ಹೊದಿಬಾರ್ದು. ಯಾರು ಅಷ್ಟೇ ನೆಗ್ಲೆಕ್ಟ್ ಮಾಡಬಾರ್ದು. ಅದು ಅಪರಾಧ ಅಲ್ವಾ? ಇಷ್ಟು ಹೇಳ್ತಾ ನಾನು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಮನೆಗಳ ಹತ್ರನೂ ಈ ರೀತಿ ಸೌಭಾಗ್ಯ ಬರ್ಬೋದು. ಅದು ನಮ್ಮ ಅದೃಷ್ಟ ಅಂತ ತಿಳ್ಕೊಬೇಕು. ಯಾವುದನ್ನು ಕೇವಲವಾಗಿ ನೋಡಬೇಡ್ರಿ. ಆರಾಧಿಸಿ, ಪೂಜಿಸಿ, ಗೌರವಿಸಿ, ನಿಮ್ಗೆ ಒಳ್ಳೆಯದಾಗುತ್ತೆ. ನಿಮ್ಮ ದಾರಿದ್ರ್ಯ ನಿವಾರಣೆ ಆಗಲಿ, ರೋಗಗಳ ನಿವಾರಣೆ ಆಗಲಿ, ಶತ್ರುಗಳ ಬಾಧೆಯಿಂದ ಮುಕ್ತರಾಗಿ, ಜೀವನ್ಮುಕ್ತರಾಗಿ, ಸದಾ ಸಂತೋಷ, ಆನಂದ, ಸುಖ ನಿಮಗೆ ಇರಲಿ. ಮುಂದೆ ಒಂದು ಒಳ್ಳೆಯ ಮೋಕ್ಷ ಸಿಗಲಿ ನಿಮಗೆ ಅಂತ ನಾನು ಬಯಸ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಗುರುಗಳೇ, ಇವತ್ತೊಂದು ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ನಮಗೆಲ್ಲ ತುಂಬ ಯೂಸ್ ಆಗಿದೆ. ಹಂಗೆ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲನೂ ತುಂಬ ಅನುಕೂಲ ಆಗುತ್ತೆ. ಅಕಸ್ಮಾತ್ ಒಂದು ಪ್ರಾಣಿಗಳು ಅಥವಾ ಏನಾದ್ರು ಬಂದು ಮನೆ ಸೇರಿದಾಗ ಅದನ್ನ ಹೆಂಗೆ ನೋಡ್ಕೋಬೇಕು ಅಂತಲೂ ನೀವು ತಿಳಿಸ್ಕೊಟ್ಟಿದ್ದೀರಾ. ಇದರಿಂದ ತುಂಬ ಯೂಸ್ ಆಗುತ್ತೆ ಎಲ್ಲ ಜನಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಆಮೆಗಳು ಏನಾದರೂ ಅದೇ ಬಂದು ಮನೆ ಸೇರಿಕೊಂಡ್ರೆ ಅಥವಾ ವಿಗ್ರಹ ರೂಪದಲ್ಲಿ ಏನಾದ್ರು ಮನೇಲಿಟ್ಟಿದ್ರೆ ಇದರಿಂದ ಯಾವ ಥರ ಎನರ್ಜಿ ಸಿಗುತ್ತೆ ಅಂತ ಗುರುಗಳು ನಿಮಗೆ ಫುಲ್ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಮಸ್ಕಾರ.